ರಾಜ್ಯದಲ್ಲಿ ಜೋರಾಯಿತು ಹೆಚ್ಚುವರಿ ಡಿಸಿಎಂ ಚರ್ಚೆ. ಬೆಳಗಾವಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ, ಡಿಸಿಎಂ ಸ್ಥಾನ ಖಾಲಿ ಇಲ್ಲ, ಖಾಲಿ ಇದ್ದಾಗ ನೋಡ್ತಾರೆ. ನಮ್ಮದು ಜಾತ್ಯತೀತ ನಿಲುವು ಇರುವಂತ ಪಕ್ಷ, ಅದು ಕಾಂಗ್ರೆಸ್. ಪಕ್ಷದ ಅಧ್ಯಕ್ಷರು ಸಿಎಂ ನೋಡ್ಕೊಳ್ತಾರೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಲಿದೆ. ಎಲ್ಲರ ಹೇಳಿಕೆಗಳ ಬಗ್ಗೆ ಪಕ್ಷ ಗಮನಿಸ್ತಾ ಇದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆ ಈ ರೀತಿಯಾಗಿ ನೀಡಿದ್ದಾರೆ. ಯಾರು ವಿರೋಧನೂ ಇಲ್ಲ, ಪಕ್ಷದ ಹೈಕಮಾಂಡ್ ಇದೆ. ನಮ್ಮಲ್ಲಿ ಖಾಲಿ ಇಲ್ವಲ್ಲ, ಖಾಲಿ ಆದಾಗ ಕ್ಲೈಮ್ ಮಾಡೋದು ಕರೆಕ್ಟು. ದಲಿತರಿಗೂ ಕೊಡಬಾರ್ದು ಅಂತಿಲ್ಲ, ಅಥವಾ ಮೇಜರ್ ಕಮ್ಯುನಿಟಿ ಕೊಡಬಾರ್ದು ಅಂತಿಲ್ಲ, ಬ್ಯಾಕ್ವರ್ಡು ಕೊಡಬಾರ್ದು ಅಂತಿಲ್ಲ. ಯಾವುದಕ್ಕೂ ಅವಕಾಶಗಳು ಬಂದಾಗ ನಮ್ಮ ಪಕ್ಷ ಮಾಡ್ಕೊಂಡೇ ಬಂದಿದೆ. ಜೊತೆಗೆ ನಮ್ಮದು ಸೆಕ್ಯುಲರ್ ಜಾತ್ಯತೀತ ನಿಲುವಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಯಾವುದೇ ಒಂದು ಸಮಾಜಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಉದ್ದೇಶನೂ ಇಲ್ಲ. ಸೊ ಆ ಹಿಂದಿಂದ ನಡ್ಕೊಂಡು ಬಂದಿಲ್ಲ. ಬಟ್ಟು ಅವರವರು ವೈಯಕ್ತಿಕವಾಗಿ ಕೆಲವರು ಮಾತನಾಡಿದರೆ ಅದು ಪಕ್ಷ ನಿರ್ಧಾರ ಮಾಡುತ್ತೆ. ಪಕ್ಷ ಅವ್ರ ಜೊತೆಯಲ್ಲಿ ಅವಶ್ಯಕತೆ ಬಿದ್ದರೆ ಕರೆದು ಮಾತಾಡ್ತಾರೆ, ಇಲ್ಲ ಇವ್ರಿಗೆ ಅವಶ್ಯಕತೆ ಇದ್ದರೆ ಪಕ್ಷದ ಹೈಕಮಾಂಡ್ ಹತ್ರ ಮಾತಾಡ್ತಾರೆ. ಅದನ್ನೆಲ್ಲ ನಾವು ಮಾತನಾಡ್ತಕ್ಕಂಥದ್ದು, ನಾನು ನಮ್ಮ ಸಹೋದ್ಯೋಗಿಗಳು ಮಾಡಿದ ಸ್ಟೇಟ್ಮೆಂಟ್ಗೆ ರಿಯಾಕ್ಷನ್ ಕೊಡ್ತಕ್ಕಂಥದ್ದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಕೃಷಿ ಇಲಾಖೆ ಕೊಟ್ಟಿದ್ದಾರೆ, ಅದರ ಸಮಸ್ಯೆ ಬಗ್ಗೆ ರೈತರಿಗೆ ಏನಾದ್ರು ನಮ್ಮ ಕಡೆಯಿಂದ ನಮ್ಮ ಸರ್ಕಾರದಿಂದ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡೋಣ. ಪಕ್ಷದ ಜವಾಬ್ದಾರಿಯನ್ನು ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಷ್ಟ್ರ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ತೀರ್ಮಾನ ಮಾಡ್ತಾರೆ. ಅವರ ಅಭಿಪ್ರಾಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿ ಇದೆ. ಅವರ ಅಭಿಪ್ರಾಯ ತಿಳಿಸ್ತಾರೆ. ಅದನ್ನು ಹೈಕಮಾಂಡ್ ಇದೆ, ನಮ್ಮ KPCC ಇದೆ, ಅದನ್ನು ಗಮನಿಸ್ತಾ ಇದ್ದಾರೆ, ತೀರ್ಮಾನ ತೆಗೆದುಕೊಳ್ತಾರೆ. ಅಲ್ಲಿ ನೀವು ಹೇಳ್ದಂಗೆ ಹೆಂಗೆ ಮಾಡೋಕ್ಕಾಗತ್ತೆ ರೀ? ನಮ್ಮ ಪಕ್ಷ ನೋಡಿ, ನಮ್ಮ ಪಕ್ಷದಲ್ಲಿ ನಾಯಕರಿದ್ದಾರೆ ನೋಡಿ. ಅದಕ್ಕಾಗಿ AICC ಅಧ್ಯಕ್ಷರಿದ್ದಾರೆ, KPCC ಅಧ್ಯಕ್ಷರಿದ್ದಾರೆ, ರಾಹುಲ್ ಜಿ ಅವರಿದ್ದಾರೆ. ಅವರೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ. ನಾನೇ ತೀರ್ಮಾನ ತಗೊಳ್ಳೋದಿದ್ರೆ ಹೇಳಿಬಿಡ್ತಿದ್ದೆ. ನಾನು ತೀರ್ಮಾನ ತೆಗೆದುಕೊಳ್ಳೋ ಸ್ಥಾನದಲ್ಲಿಲ್ಲ ನಾನು. ನೋಡಿ, ಅವ್ರ ಅಭಿಪ್ರಾಯ, ಅದು ವೈಯಕ್ತಿಕ ಅಭಿಪ್ರಾಯ, ನಾಟ್ ಸರ್ಕಾರ ಅಭಿಪ್ರಾಯ. ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ ನಮ್ಮ ಪಕ್ಷ. ಇವು ಎಲ್ಲದನ್ನು ಗಮನಿಸ್ತಾ ಇದೆ ಪಕ್ಷ. ಅದ್ರ ಬಗ್ಗೆ ಕ್ರಮ, ಅದ್ರ ಬಗ್ಗೆ ವಿಚಾರ, ಪ್ಲಸ್ ಮೈನಸ್ ಇವೆಲ್ಲದನ್ನು ಚರ್ಚೆ ಮಾಡ್ತಿದೆ. ನಮ್ಮದು 106 ವರ್ಷದ ಪಕ್ಷ ಇದೆ. ನಾವು ಯಾವುದೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಳ್ಳೇದು ಕೆಟ್ಟದವ್ರು ಹೇಳಿದ್ದನ್ನು ಒಳ್ಳೇದಿದ್ರೆ ತಗೊಳ್ಳೋಣ, ಕೆಟ್ಟದಿದ್ರೆ ಅವ್ರಿಗೆ ಹೇಳ್ತಾರೆ, ಏನು ತಪ್ಪಿದೆ?